ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಹಂತ, ಎರಡನೇ ಮತ್ತು ಕೊನೆಯ ಹಂತದ ಮತದಾನ ಮುಗೀತು. ಅಲ್ಲಿಗೆ ಪಂಚರಾಜ್ಯಗಳ ಚುನಾವಣೆ ಅಂತ ಏನ್ ಕರಿತಾ ಇದ್ದೀವಿ, 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಂತಹ ಚುನಾವಣೆಗಳ ಎಕ್ಸಿಟ್ ಪೋಲ್ಗಳನ್ನು ಇವತ್ತಿಂದ ಕೊಡಬಹುದು ಅನ್ನೋದಾಯ್ತು. ಆ ಹಿನ್ನೆಲೆಯಲ್ಲಿ ಎಕ್ಸಿಟ್ ಪೋಲ್ಗಳು ಒಂದರ ನಂತರ ಒಂದು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾದಂತಹ ಕೆಲವನ್ನ ಆಯ್ಕೆ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದೊಂದು ರಾಜ್ಯದ್ದು ಸಹ ಪ್ರತ್ಯೇಕ ವಿಡಿಯೋವನ್ನು ಮಾಡಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳ, ಇಡೀ ದೇಶ ನೋಡ್ತಾ ಇರುವಂತಹದ್ದು, ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ದೀದಿ, ಈ ಬಿರುಗಾಳಿ ಏನ್ ಎಬ್ಸಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಬಿರುಗಾಳಿ ಅಂದ್ರೆ ಅದು ನ್ಯಾಚುರಲ್ ಬಿರುಗಾಳಿ ಅಲ್ಲ, ಸ್ವಾಭಾವಿಕ ಬಿರುಗಾಳಿ ಅಲ್ಲ. ಅವರಲ್ಲಿರುವಂತಹ ಎಲ್ಲ ತಂತ್ರ, ಷಡ್ಯಂತ್ರ, ಕುತಂತ್ರ ಎಲ್ಲವನ್ನೂ ಬಳಸಿರುವಂತಹದ್ದು. ಹಿಂದೂ ಮುಸ್ಲಿಂ ಮಾಡೋದ್ರಿಂದ ಹಿಡಿದು, ಎಲೆಕ್ಷನ್ ಕಮಿಷನ್ ಅನ್ನು ಬಳಸ್ಕೊಳ್ಳೋದ್ರಿಂದ ಹಿಡಿದು, ಇಡಿ, ಸಿಬಿಐ ಇನ್ನೆಂಥದೆಂಥದನ್ನು ಬಳಸ್ಕೊಳ್ಳೋವರೆಗೆ ಎಲ್ಲವನ್ನೂ ಮಾಡಿರೋದ್ರಿಂದ ಅದೇ ಬಿರುಗಾಳಿ ಆಗಿರುವಂತಹದ್ದು. ಆ ಬಿರುಗಾಳಿಯನ್ನ ದೀದಿ ತಡಿತಾರ? ಎಕ್ಸಿಟ್ ಪೋಲ್ಗಳು ಏನು ಹೇಳುತ್ತಿದೆ, 4 ಸುದ್ದಿ ಸಂಸ್ಥೆಗಳು ಕೊಟ್ಟಿರುವಂತಹ ಅಥವಾ ಸಂಸ್ಥೆಗಳು ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಏನ್ ಆಗತ್ತೆ ಅನ್ನೋದನ್ನ ವಿವರಿಸಿ ಆ ನಂತರ ಅದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹದ್ದು 294 ಸೀಟು. ಸೊ 148 ಸೀಟ್ ಬೇಕು ಮೆಜಾರಿಟಿಗೆ, ಅಧಿಕಾರಕ್ಕೆ ಬರೋದಕ್ಕೆ 148 ಸೀಟ್ ಬೇಕು. ಪ್ರಮುಖವಾದಂತಹ ಎದುರಾಳಿಗಳು ಇಬ್ಬರೇ ಅಲ್ಲಿ, ಟಿಎಂಸಿ, ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳು ಸಣ್ಣ ಪುಟ್ಟ. ಇನ್ನು ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟರು ಲೆಕ್ಕಕ್ಕೆ ಇಲ್ಲ ಅಂತ ಚುನಾವಣೆಗಳ ಮೊದಲಿಗೆ ಆರಂಭದಲ್ಲೇ ಅದು ಫಿಕ್ಸ್ ಆಗೋಯ್ತು. ಏನಿದ್ರು ಫೈಟು ಟಿಎಂಸಿ ವರ್ಸಸ್ ಬಿಜೆಪಿ, ಮಮತಾ ಬ್ಯಾನರ್ಜಿ ವರ್ಸಸ್ ಮೋದಿ ಅಂಡ್ ಅಮಿತ್ ಶಾ. ಒಬ್ಬ ಮಮತಾ ಬ್ಯಾನರ್ಜಿಯನ್ನು ಎದುರಿಸೋದಕ್ಕೆ ಇಡೀ ಕ್ಯಾಬಿನೆಟ್, ಇಡೀ ವ್ಯವಸ್ಥೆ ಪಶ್ಚಿಮ ಬಂಗಾಳದಲ್ಲಿ ನಿಂತ್ಕೊಂಡಿದೆ. ಸೊ ಏನೇ ಹೇಳ್ತಿದ್ದೇವೆ ಎಕ್ಸಿಟ್ ಪೋಲ್ಗಳು, ಮೊದಲನೇದು ಪೀಪಲ್ಸ್ ಪಲ್ಸ್ ಅನ್ನುವಂತಹ ಎಕ್ಸಿಟ್ ಪೋಲ್ ಹೇಳ್ತಿರುವಂತಹದ್ದು ಏನು, ಪೀಪಲ್ಸ್ ಪಲ್ಸ್ ಎಕ್ಸಿಟ್ ಪೋಲ್ ಪ್ರಕಾರ ತೃಣಮೂಲ ಕಾಂಗ್ರೆಸ್ ಟಿಎಂಸಿ 177ರಿಂದ 187 ಸೀಟ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಯಾವುದು ಪೀಪಲ್ಸ್ ಪಲ್ಸ್ 177ರಿಂದ 187 ಅಂದ್ರೆ ಮೆಜಾರಿಟಿ ಮಾರ್ಕ್ 148, ಅದನ್ನ ದಾಟ್ಕೊಂಡು ಹೋಗ್ಬಿಡುತ್ತೆ, ಸುಲಭವಾಗಿ ಹೋಗುತ್ತೆ ಅಂತ. ಕಳೆದ ಬಾರಿ 200+ ಇತ್ತು, ಅದಕ್ಕಿಂತ ಸ್ವಲ್ಪ ಕಡಿಮೆ. ಬಟ್ ಈ ಬಾರಿಯೂ ಸಹ ಮಮತಾ ಬ್ಯಾನರ್ಜಿ ವಾಪಸ್ಸು ಅಧಿಕಾರಕ್ಕೆ ಬರ್ತಿದ್ದಾರೆ ಅಂತ ಈ ಒಂದು ಪೀಪಲ್ಸ್ ಪಲ್ಸ್ ಹೇಳ್ಕೊಳ್ತಿದೆ. ಬಿಜೆಪಿ 95ರಿಂದ 110 ಸೀಟು ಪಡ್ಕೊಳ್ಳಬಹುದು ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿಗೆ 1ರಿಂದ 3 ಬಂದ್ರೆ 1, 2, 3 ಅದನ್ನು ದಾಟಿ ಬರೋಕ್ ಸಾಧ್ಯನೇ ಇಲ್ಲ ಅಂತ ಈ ಸಂಸ್ಥೆ ಹೇಳ್ಕೊಳ್ತಿದೆ. ಇನ್ನು ಏನು ಎಡಪಕ್ಷಗಳು, ಅವು 1 ಸೀಟು ಬಂದ್ರೆ ಹೆಚ್ಚು ಅಥವಾ 0ದಲ್ಲಿ ಕುಳಿತುಕೊಳ್ಳಬಹುದು ಅನ್ನೋದು ಪೀಪಲ್ಸ್ ಪಲ್ಸ್ ಅಭಿಪ್ರಾಯ. ಸೊ ಅಲ್ಲಿಗೆ ಟಿಎಂಸಿ ವಾಪಸ್ ಬರ್ತಿದೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಸಂಸ್ಥೆ ಏನ್ ಹೇಳ್ತಿದೆ, ಮ್ಯಾಟ್ರಿಸ್ ಅನ್ನುವಂತಹ ಸಂಸ್ಥೆ. ಮ್ಯಾಟ್ರಿಸ್ ಅನ್ನುವಂತಹ ಸಂಸ್ಥೆಯ ಪ್ರಕಾರ ಟಿಎಂಸಿಗೆ 125ರಿಂದ 140 ಸೀಟ್ ಬರುತ್ತೆ. ಅಂದ್ರೆ ಮೆಜಾರಿಟಿ ಮಾರ್ಕ್ಗಿಂತ 8 ಸೀಟು ಕಡಿಮೆ ಆಗತ್ತೆ. ಮ್ಯಾಕ್ಸಿಮಮ್ ಬಂದರೂ ಸಹ ಮಿನಿಮಮ್ 125ಕ್ಕೆ ನಿಂತ್ಕೊಳ್ಳಬಹುದು. ಆಗ ಮೆಜಾರಿಟಿಯಿಂದ ತುಂಬಾ ದೂರ, 23 ಸೀಟುಗಳ ದೂರ ಅಂತರ ಬಂದುಬಿಡುತ್ತೆ. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಆಡಳಿತ ಅಂತ್ಯ ಆಗುತ್ತೆ ಅಂತ ಮ್ಯಾಟ್ರಿಕ್ಸ್ ಹೇಳ್ಕೊಳ್ತಿದೆ. ಹಾಗಾದ್ರೆ ಬಿಜೆಪಿಗೆ ಎಷ್ಟು ಬರಬಹುದು, ಬಿಜೆಪಿಗೆ 146ರಿಂದ 161 ಸೀಟು ಬರಬಹುದು ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಅಂದ್ರೆ ಮೆಜಾರಿಟಿಗಿಂತ 2-3 ಸೀಟು ಕಡಿಮೆ ಬರಬಹುದೇನೋ, ಅಥವಾ ಅದನ್ನು ದಾಟ್ಕೊಂಡು 160ರವರೆಗೆ 161ರವರೆಗೆ ಹೋಗಬಹುದೇನೋ ಅಂತ. 140 ಅಲ್ಲ, 125 ಬಂದುಬಿಟ್ರೆ ಬಿಜೆಪಿಗೆ ಅಮಿತ್ ಶಾ ಕುತಂತ್ರ ಮಾಡಿ, ಷಡ್ಯಂತ್ರ ರೂಪಿಸಿ, ಏನೋ ಒಂದು ಆಪರೇಷನ್ ಕಮಲ, ಏನು ನೀಚ ಕೃತ್ಯ ಬೇಕಾದರೂ ಮಾಡಿ ಅಲ್ಲಿ ಅಧಿಕಾರಕ್ಕೆ ಬರೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ಮ್ಯಾಟ್ರಿಕ್ಸ್ ಪ್ರಕಾರ ಮಮತಾ ಬ್ಯಾನರ್ಜಿ ಆಡಳಿತ ಅಂತ್ಯ ಆಗತ್ತೆ ಅಂತ ಅವರು ಭವಿಷ್ಯ ನುಡಿತಾ ಇದ್ದಾರೆ. ಸೊ ಅಲ್ಲಿಗೆ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಅಟ್ ಲಾಸ್ಟ್ ಇಷ್ಟೆಲ್ಲಾ ಪ್ರಯತ್ನಗಳ ನಂತರ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಮ್ಯಾಟ್ರಿಕ್ಸ್ ಹೇಳ್ಕೊಳ್ತಿದೆ. ಹಾಗಾದ್ರೆ ಪೋಲ್ ಡೈರಿ ಅನ್ನುವಂತಹ ಇನ್ನೊಂದು ಸಂಸ್ಥೆ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ ಏನ್ ಹೇಳ್ತಿದೆ, ಪೋಲ್ ಡೈರಿ ಪ್ರಕಾರ ಟಿಎಂಸಿಗೆ ಕೇವಲ 99ರಿಂದ 127 ಸೀಟು ಬರಬಹುದು, 99ರಿಂದ
127 ಸೀಟು. ಅದೇ ಜಾಗದಲ್ಲಿ ಬಿಜೆಪಿಗೆ 142ರಿಂದ 171ರವರೆಗೆ ಬರಬಹುದು ಅಂತ. ಅಂದರೆ ಮೆಜಾರಿಟಿಗೆ ಹತ್ತತ್ರದಿಂದ ಹಿಡಿದು ಮೆಜಾರಿಟಿ ದಾಟ್ಕೊಂಡು ಕ್ಲಿಯರ್ ಮೆಜಾರಿಟಿವರೆಗೆ ಬಿಜೆಪಿ ಹೋಗಬಹುದು ಅಂತ ಪೋಲ್ ಡೈರಿ ಹೇಳ್ತಾ ಇದೆ. ಕಾಂಗ್ರೆಸ್ 3ರಿಂದ 5 ಸೀಟ್ ಪಡ್ಕೊಂಡ್ರೆ ಹೆಚ್ಚು, ಲೆಫ್ಟ್ ಪಾರ್ಟೀಸ್ 2ರಿಂದ 3 ಸೀಟ್ ಬಂದ್ರೆ ಹೆಚ್ಚು ಅನ್ನೋದು ಪೋಲ್ ಡೈರಿಯ ಲೆಕ್ಕಾಚಾರ. ಇದು ಸಹ ಮ್ಯಾಟ್ರಿಕ್ಸ್ ರೀತಿಯಲ್ಲಿಯೇ ಮಮತಾ ಬ್ಯಾನರ್ಜಿ ಆಡಳಿತ ಅಂತ್ಯ ಆಗುತ್ತೆ ಅಂತ ಹೇಳ್ಕೊಳ್ತಿದೆ ಯಾವುದು ಪೋಲ್ ಡೈರಿ ಅನ್ನುವಂತಹ ಸಂಸ್ಥೆ ನಡೆಸಿರುವ ಎಕ್ಸಿಟ್ ಪೋಲ್. ಇನ್ನು ಕೊನೆಯದಾಗಿ ಪಿ ಮಾರ್ಕ್ ಅನ್ನುವಂತಹ ಎಕ್ಸಿಟ್ ಪೋಲ್, ಪಿ ಮಾರ್ಕ್ ಅನ್ನುವಂತಹ ಸಂಸ್ಥೆ ನಡೆಸಿರುವಂತಹ ಎಕ್ಸಿಟ್ ಪೋಲ್ ಟಿಎಂಸಿ 118ರಿಂದ 138 ಸೀಟುಗಳಿಗೆ ಸೀಮಿತ ಆಗತ್ತೆ. ಬಿಜೆಪಿ 150ರಿಂದ 175 ಸೀಟು ಪಡ್ಕೊಳ್ಳುತ್ತೆ ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಕಾಂಗ್ರೆಸ್ ಎಡಪಕ್ಷಗಳು 0 ಸುತ್ತುತ್ತವೆ, ಒಂದೇ ಒಂದು ಸೀಟು ಬರಲ್ಲ ಅಂತ ಅದು ಹೇಳ್ಕೊಳ್ತಿದೆ. ಇನ್ನು ಇಂಡಿಪೆಂಡೆಂಟ್ಗಳು ಬೇಕಾದ್ರೆ 2ರಿಂದ 6 ಜನ ಗೆದ್ದು ಬಿಡಬಹುದು ಅನ್ನೋದು ಅದರ ಲೆಕ್ಕಾಚಾರ. ಸೊ ಪಿ ಮಾರ್ಕ್ ಪ್ರಕಾರ ಯಾವುದೇ ಅನುಮಾನ ಇಲ್ಲ, ಬಿಜೆಪಿ ಅಧಿಕಾರಕ್ಕೆ ಬರ್ತಿದೆ ಪಶ್ಚಿಮ ಬಂಗಾಳದಲ್ಲಿ. ದೀದಿ ಸರ್ಕಾರ ಅಂತ್ಯ, ದೀದಿ ಆಡಳಿತ ಅಂತ್ಯ ಅನ್ನುವಂಥದ್ದು ಪಿ ಮಾರ್ಕ್ ಹೇಳ್ತಿರುವಂತಹ ಭವಿಷ್ಯ. ಇದಿಷ್ಟು ಎಕ್ಸಿಟ್ ಪೋಲ್ಗಳು. ಸೊ ಇದು ಯಾವ ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ ನಾವು ಅಂತಂದ್ರೆ, ಕ್ಲೋಸ್ ಫೈಟ್ ಇಂದ ಹಿಡಿದು ಬಿಜೆಪಿಗೆ ಅಡ್ವಾಂಟೇಜ್ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ಅನ್ನುವ ನಿಟ್ಟಿನಲ್ಲಿ ನೋಡಬೇಕಾದ ರೀತಿಯಲ್ಲಿ ಈ ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ. ಈ 4 ಎಕ್ಸಿಟ್ ಪೋಲ್ಗಳಲ್ಲಿ 3 ಎಕ್ಸಿಟ್ ಪೋಲ್ಗಳು ಮಮತಾ ಆಡಳಿತದ ಅಂತ್ಯವನ್ನ ಇವು ತೋರಿಸ್ತಾ ಇದ್ದಾವೆ, ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾವೆ. ಅದರಲ್ಲಿ ಪಿ ಮಾರ್ಕ್ ಮಾತ್ರ ಸಾಧ್ಯತೆ ಅಲ್ಲ, ಅದೇ ಆಗೋದು ಅನ್ನುವ ಮಟ್ಟಕ್ಕೆ ಸಂಖ್ಯೆಗಳನ್ನ ಬಿಜೆಪಿ ಪರವಾಗಿ ಕೊಟ್ಟಿದೆ. ಸೊ ಮುಂದೇನಾಗುತ್ತೆ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಯಾರು ಊಹೆನೆ ಮಾಡದ ಮಟ್ಟಕ್ಕೆ ಮತದಾನ ಆಗಿದೆ. 90% ದಾಟಿತ್ತು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿಯೂ ಸಹ ಸಂಜೆ 5 ಗಂಟೆಗೇನೆ 90% ದಾಟಿಬಿಟ್ಟಿದೆ. ಅಂದ್ರೆ 93-94% ಮತದಾನ ಆಗುತ್ತೆ ಎಂಡ್ ಆಫ್ ದಿ ಡೇ ಅಂತ ಲೆಕ್ಕಾಚಾರ ಹಾಕಲಾಗ್ತಿದೆ. ಮೊದಲನೇ ಹಂತದ ಮತದಾನದಲ್ಲಿಯೂ ಸಹ 93+% ಮತದಾನ ಆಗಿತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗಿರೋದು ಬಿಜೆಪಿಗೆ ವರದಾನ ಆಗಿದೆಯಾ? SIR ಮೂಲಕ ಲಕ್ಷಾಂತರ ಜನರ ಹೆಸರುಗಳನ್ನ ಕಟ್ ಮಾಡಲಾಯ್ತಲ್ಲ. 24ರಿಂದ 27 ಲಕ್ಷ ಮತದಾರರು ಮತದಾನದಿಂದ ವಂಚಿತರಾಗಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ. ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಅಪೀಲ್ ಮಾಡೋಕ್ಕೂ ಸಮಯ ಇಲ್ಲದ ರೀತಿಯಲ್ಲಿ ಟೈಮ್ ಫ್ರೇಮ್ ಮಾಡಿದಾರಲ್ಲ, ಅದು ವರ್ಕೌಟ್ ಆಗಿದೆಯಾ ಬಿಜೆಪಿಗೆ? ಬಿಜೆಪಿಯ ವಿಷಕಾರುವಿಕೆ ಹಿಂದೂ ಮುಸ್ಲಿಂ ಆಟ ವರ್ಕೌಟ್ ಆಗಿದೆಯಾ? ನರೇಂದ್ರ ಮೋದಿಯಿಂದ ಹಿಡಿದು ಅವರ ಕ್ಯಾಬಿನೆಟ್ ಮಂತ್ರಿಗಳವರೆಗೆ ಬಂದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂದ್ರಲ್ಲ, ಅದು ವರ್ಕೌಟ್ ಆಗಿದೆಯಾ? ದೀದಿ ಸರ್ಕಾರದ ವಿರುದ್ಧ ಅವರು ಮಾಡಿದ ಆರೋಪಗಳು, ಗೂಂಡಾ ಸರ್ಕಾರ ಇದು ಅನ್ನುವಂತಹ ಆರೋಪಗಳು, ಇದೊಂದು ರೀತಿಯ ಜಂಗಲ್ ರಾಜ್ ಅನ್ನುವಂತಹ ಆರೋಪಗಳು ಜನರ ತಲೆಗೆ ಹೋಗಿದಾವ, ಒಪ್ಕೊಂಡಿದಾರ? ಈ 3 ಸಂಸ್ಥೆಗಳು ಮ್ಯಾಟ್ರಿಕ್ಸ್, ಪೋಲ್ ಡೈರಿ, ಪಿ ಮಾರ್ಕ್ ಅದನ್ನೇ ಆಗಿದೆ ಅನ್ನುವ ರೀತಿಯಲ್ಲಿ ಸಂಖ್ಯೆಗಳನ್ನ ತೋರಿಸ್ತಿದೆ. ಬಟ್ ಪೀಪಲ್ಸ್ ಪಲ್ಸ್ ಮಾತ್ರ ಇಲ್ಲ, ದೀದಿ ವಾಪಸ್ ಬರ್ತಾರೆ, ಮಾರ್ಜಿನ್ ಕಡಿಮೆ ಆಗುತ್ತೆ, ಕಳೆದ ಬಾರಿಗಿಂತ ಕಡಿಮೆ ಸೀಟುಗಳು ಬರ್ತವೆ, ಬಟ್ ಶಿ ವಿಲ್ ಕಮ್ ಬ್ಯಾಕ್ ಟು ದ ಪವರ್ ಅಂತ ಹೇಳ್ಕೊಳ್ತಿದೆ. ಸೊ ಇದಿಷ್ಟು ಸಹ ಎಕ್ಸಿಟ್ ಪೋಲ್ಗಳು. ಎಕ್ಸಾಕ್ಟ್ ರಿಸಲ್ಟ್ ಏನಾಗುತ್ತೆ ಅದನ್ನ ಮೇ 4ನೇ ತಾರೀಕು ನಾವು ಕಾದು ನೋಡಬೇಕಾಗುತ್ತೆ. ಮೇ 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಆರಂಭ ಆಗುತ್ತೆ. ಮಧ್ಯಾಹ್ನ 2-3 ಗಂಟೆಗೆಲ್ಲ ಎಲ್ಲವೂ ಸಹ ಓಪನ್ ಆಗಿ ಗೊತ್ತಾಗುತ್ತೆ ಯಾರು ಗೆದ್ದಿದ್ದಾರೆ ಯಾರು ಬಿದ್ದಿದ್ದಾರೆ ಅಂತ. ಸೊ ಆವತ್ತು ನಿಮ್ಮ ಮುಂದೆ ಬಂದು ನಾನು ಅವತ್ತಿನ ಅಂಕಿಗಳನ್ನ ಅಪ್ಡೇಟ್ಗಳನ್ನು ಕೊಡ್ತೀನಿ. ಫಲಿತಾಂಶಗಳ ನಂತರ ವಿಶ್ಲೇಷಣೆ ಮತ್ತು ಅಂಕಿ ಅಂಶಗಳನ್ನು ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಇದೇ ರೀತಿ ಮಾಡ್ತೀನಿ ಅಷ್ಟೇ. ಸೊ ಇದಿಷ್ಟು ಪಶ್ಚಿಮ ಬಂಗಾಳದ ಕುರಿತಾಗಿ ಬಂದಿರುವಂತಹ ಎಕ್ಸಿಟ್ ಪೋಲ್ಗಳು. ಸೊ ಬ್ಯಾಲೆನ್ಸ್ಡ್ ಆಗಿದೆ, ಟೈಟ್ ಇದೆ, ಬಿಜೆಪಿಗೆ ಎಡ್ಜ್ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.